ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸ್ಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಮ್ಮ ಪುಟಾಣಿ ಬರ್ಡೇ ದಿನ ಆಗಿದ್ದ ಅವಾಂತರ ಇತ್ತಲ್ವಾ. ಒಂದು ಕಡೆ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತಿದ್ದಂಥ ಟ್ರೈಪಾಡು ಫುಲ್ಲಾಗೆ ಒಡೆದೋಗ್ಬಿಟ್ಟಿತ್ತು. ಆವತ್ತು ಪಾಪ ಎಲ್ಲರ ಹೆಲ್ಪ್ ತೊಗೊಂಡು ಒಂದ್ಸತಿ ರಿತ್ವಿಕ್ ಹತ್ರ, ಒಂದ್ಸತಿ ನಮ್ಮ ಅಕ್ಕನ ಹತ್ರ ಫೋನ್ ಕೊಟ್ಟು ವೀಡಿಯೋಸ್ ಮಾಡಿಸ್ಕೊಂಡೆ. ಆಮೇಲೆ ಅಮ್ಮನ ಹತ್ರ ಫೋನ್ ಕೊಟ್ಟು ವೀಡಿಯೋಸು ಫೋಟೋಸು ಕ್ಲಿಕ್ ಮಾಡಿಸ್ಕೊಂಡೆ. ಟ್ರೈಪಾಡ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ಲಪ್ಪ ಅಂತ ತುಂಬಾ ಬೇಜಾರಾಗೋಯ್ತು. ಇನ್ನೂ ಅದರಲ್ಲಿ ಈ ಬೇಸರವಾಗಿರೋವಂಥ ವಿಚಾರ ಏನು ಅಂದರೆ, ಹೋಗ್ತಾ ಹೋಗ್ತಾ ಫೋನ್ ಮೆಮೊರಿನೂ ಫುಲ್ ಆಗೋಗಿ ಫೋಟೋಸೇ ಹಿಡ್ದಿರಂಗೆ ಆಗ್ಬಿಟ್ಟು ನಮ್ಮ ಮನೆಯವ್ರ ಫೋನಲ್ಲಿ ಫೋಟೋಸ್ ಹಿಡಿದು ಕ್ಲಾರಿಟಿನೇ ಇಲ್ದಿರೋ ಅಂಥ ಫೋಟೋಸು ವೀಡಿಯೋಸು ತೊಗೊಳಂಗಾಯಿತು. ಬಟ್ ಆದರೂ ಮೆಮೊರಿಗೆ ಬೇಕೇ ಬೇಕು ಅಂತ ಹೇಳಿ ಫೋಟೋಸ್ ವೀಡಿಯೋಸ್ ಕ್ಲಿಕ್ ಮಾಡಿಸ್ಕೊಂಡಿದ್ದೆ. ಸೊ ಲಾಸ್ಟ್ ಟೈಮೇ ನಾನು ಪ್ರಾಮಿಸ್ ಮಾಡ್ಕೊಂಡಂಗೆ ನಾನು ಸೆಲ್ಫ್ ಗಿಫ್ಟ್ ಮಾಡ್ಕೋಬೇಕು ಅಟ್ಲೀಸ್ಟು ಒಂದು ಒಳ್ಳೆ ಕ್ಯಾಮ್ರಾನ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಸ್ವಲ್ಪ ದಿವಸಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ. ಹಾಗೆ ಟ್ರೈಪಾಡು ಇನ್ವೆಸ್ಟ್ಮೆಂಟ್ ಇಮಿಡಿಯೇಟಾಗಿ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತುಂಬಾ ಸ್ಟ್ರಾಂಗ್ ಆಗಿರೋ ಅಂಥ ಟ್ರೈಪಾಡ್ನ ಈ ಸತಿ ಆರ್ಡರ್ ಮಾಡಿದ್ದೀನಿ. ಈ ಟ್ರೈಪಾಡ್ನ ತಗೊಂಡಾಗ ಸಖತ್ ಖುಷಿ ಆಗೋಯ್ತು ನನಗೆ. ನೋಡಿದ ತಕ್ಷಣ ಆ ವೆಯ್ಟ್ ಇದೆ ಅಲ್ಲ, ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಸ್ಟ್ರಾಂಗ್ ಆಗಿ ಆರ್ಡ್ರ್ ಮಾಡೋವಾಗ ಯಾವ ರೀತಿ ಇರುತ್ತೋ ಏನೋ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಏನೇ ಪ್ರಾಡಕ್ಟ್ಸು ಮನೆಗೆ ತೊಗೊಂಬಂದ್ರೂ ನಮ್ಮ ಮನೆಯವ್ರು ಫಸ್ಟು ಅದನ್ನು ಚೆಕ್ ಮಾಡಿ ಹೇಳಿಬಿಡ್ತಾರೆ ಕ್ವಾಲಿಟಿ ಚೆನ್ನಾಗಿದೆಯಾ ಇಲ್ವಾ ಅಂತ. ಸೊ ಚಿನ್ನೂ ಅಷ್ಟೇ, ಬಾಕ್ಸು ಓಪನ್ ಮಾಡಿದ ತಕ್ಷಣ, ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣನೇ ಹೇಳಿದ್ರು, ಈ ಟ್ರೈಪಾಡ್ ಮಾತ್ರ ಆಸಮ್ ಆಗಿದೆ ಕಣೆ ಅಂತ. ಆ ಸ್ಟಡಿ ಲೆಗ್ಸ್ ಇದೆ ಅಲ್ಲ, ಅದೇ ತುಂಬಾ ಇಷ್ಟ ಆಗಿದ್ದು ನನಗೆ. ಮತ್ತು ಸಖತ್ ಕಾಂಪ್ಯಾಕ್ಟಾಗಿದೆ. ಸುಮಾರು ದಿವಸದಿಂದ ಯೋಚನೆ ಮಾಡ್ತಿದ್ದೆ ಒಂದೊಳ್ಳೆ ಟ್ರೈಪಾಡ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ. ಬಟ್ ತುಂಬಾ ಬಜೆಟ್ ಫ್ರೆಂಡ್ಲಿ ಆಗಿರೋ ಅಂಥ ಈ ಟ್ರೈಪಾಡು ನನಗೆ ಫ್ಲಿಪ್ಕಾರ್ಟಲ್ಲಿ ಸಿಕ್ಬಿಡ್ತು. ನಿಮಗೂ ಇಂಟ್ರೆಸ್ಟ್ ಇದ್ದರೆ ಬೈ ಮಾಡಿ. ಯಾಕಂದರೆ ಯಾವುದಾದ್ರೂ ಮನೇಲಿ ಫಂಕ್ಷನ್ ಆಯಿತು ಅಥವಾ ನಾವು ಹೊರ್ಗಡೆ ಹೋಗ್ತಿದ್ದೀವಿ ಅಂತ ಅಂದಾಗ ಈ ರೀತಿ ಟ್ರೈಪಾಡ್ ನಾವು ಕ್ಯಾರಿ ಮಾಡಿದ್ರೆ ಯಾರ ಹತ್ರನೂ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ಕ್ಲಿಕ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಏನಾಗುತ್ತಂದರೆ ಮನೇಲಿರೋರು ಅವ್ರ ಹತ್ರನೇ ಹೆಲ್ಪ್ ಕೇಳಿ ಫೋಟೋಸ್ ಹಿಡಿಸ್ಕೊಳ್ಳೋವಾಗ ಫ್ಯಾಮಿಲಿ ಫೋಟೋ ಅಲ್ಲಿ ಯಾರಾದರೂ ಒಬ್ಬರು ಮಿಸ್ ಆಗಿಬಿಟ್ಟಿರ್ತಾರೆ. ಇನ್ನು ಸೆಲ್ಫಿ ಬಗ್ಗೆ ಕೇಳಿದ್ರೆ ಸುಮಾರು ಜನಕ್ಕೆ ಸೆಲ್ಫಿ ಅನ್ನೋದೇ ಇಷ್ಟ ಆಗಲ್ಲ. ರಿಮೋಟ್ ಇಂದ ಯೂಸ್ ಮಾಡಿ ನಿಮಗೆ ಆನ್ ಮಾಡಿದ್ರೆ ಇಲ್ಲಿ ನನಗೆ ಆನ್ ಆಯ್ತಲ್ವಾ ಅಮ್ಮ, ಈಗ ಆಫ್ ಆಯ್ತಾ? ಸೊ ಎಲ್ಲಿಂದ ಬೇಕಾದ್ರೂ ಆಪರೇಟ್ ಮಾಡ್ಬೋದು. ನನಗೆ ಇದು ತುಂಬಾ ಇಷ್ಟ ಆಯ್ತು ರಿಮೋಟ್. ಇನ್ನು ಫೋಟೋಸ್ ಹಿಡಿಬೇಕು ದೂರದಿಂದ ಅಂದ್ರೂ ಜಸ್ಟ್ ಒಂದು ಕ್ಲಿಕ್, ಮತ್ತೆ ಇದೊಂದು ಕ್ಲಿಕ್ ಮಾಡಿದ್ರೆ ಒಂದು ಫೋಟೋ ಆಯ್ತು ಅಷ್ಟೇ. ಇದು ಇಲ್ಲಿಂದ ಎಕ್ಸ್ಟ್ರಾ ಇದೆ. ನಾನು 5.8 ಏನಾಗಿಲ್ಲ, 5.6 ಇಷ್ಟಿಂದ ಇದೆ. ಕ್ಯಾಮ್ರಾ 360 ಆ್ಯಂಗಲ್ ಅಲ್ಲಿ ಇರ್ಬೋದು. ಹೀಗೆ ಹೀಗೆ ಮತ್ತೆ ಹೀಗೆ. ಅಯ್ಯೋ ಸೀರಿಯಸ್ಲಿ ನಾನು ಫಿದಾ ಆಗಿಬಿಟ್ಟೆ ಈ ಟ್ರೈಪಾಡ್ಗೆ. ನನಗೆ ಎಲ್ಲಿಟ್ಟರೂ ಅಷ್ಟು ಕಾಂಪ್ಯಾಕ್ಟಾಗಿ ಫೀಲ್ ಆಗುತ್ತೆ. ಇದ್ರ ಲೆಗ್ಸು ಕೂಡ ತುಂಬಾ ಚಿಕ್ಕದಾಗಿರೋದ್ರಿಂದ ಸ್ಲಿಮ್ ಆಗಿದೆ ಟ್ರೈಪಾಡು. ಮತ್ತು ಇದನ್ನು ಎಲ್ಲಾದರೂ ಹೊರಗಡೆ ಹೋಗ್ಬೇಕಂದ್ರೂ ಕ್ಯಾರಿ ಮಾಡೋ ಅಂಥ ಚಿಂತೆನೇ ಬೇಡ. ಇದು ಪುಟಾಣಿ ಮಾಡಿಕೊಂಡು ಇದಕ್ಕೊಂದು ಕ್ಯಾರಿ ಬ್ಯಾಗ್ ಕೊಟ್ಟಿದ್ದಾರೆ. ಕಾಲೇಜ್ ಹುಡುಗಿ ಥರ ಹಾಕ್ಕೊಂಡು ಎಲ್ಲಿಗಾದರೂ ತೊಗೊಂಡು ಹೋಗ್ಬೋದು. ನನಗೆ ಸಖತ್ ಕ್ಯೂಟ್ ಅನ್ನಿಸ್ತು ಇದು. ಇನ್ನು ಬೆಳಗಿನ ಕೆಲಸ ಎಲ್ಲ ಮುಗಿಸಿ ಪೂಜೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಫೀಸ್ ಕೆಲಸ ಸ್ವಲ್ಪ ಹೊತ್ತು ಮಾಡಿಬಿಟ್ಟು ಬೇಗ ರೆಡಿಯಾಗಿ ಮಧ್ಯಾಹ್ನದ ಊಟಕ್ಕೆ ನನ್ನ ಬೆಸ್ಟ್ ಫ್ರೆಂಡ್ ಶಿಲ್ಪನ ಮನೆಗೆ ಹೊರಟ್ವಿ. ಏನು ವಿಶೇಷ ಅಂತ ಹೇಳಿದ್ರೆ ಅವ್ರ ಊರಲ್ಲಿ 40 ಇಯರ್ಸ್ ಆಗಿತ್ತಂತೆ ಜಾತ್ರೆ ಆಗಿ. ಸೊ 7 ಊರಿನ ಜಾತ್ರೆ ಇದು, ಮಾರಿ ಹಬ್ಬ ಅಂತ. ಅದಕ್ಕೇ ಅಣ್ಣನೂ ಶಿಲ್ಪನೂ ಇನ್ವೈಟ್ ಮಾಡಿದರು. ತುಂಬಾ ಸಂತೋಷ ಆಯಿತು ಅವ್ರು ಇನ್ವೈಟ್ ಮಾಡಿದ್ದು. ಅವ್ರ ಊರಿಗೆ ಹೋಗೋ ಅಂಥ ದಾರಿ ಇದೆಯಲ್ಲ, ವಾವ್ ಸಖತ್ತಾಗಿತ್ತು. ಸೀರಿಯಸ್ಲಿ ಮೈಂಡ್ ಎಷ್ಟು ರಿಲ್ಯಾಕ್ಸಿಂಗ್ ಆಗಿತ್ತು ಅಂತ ಹೇಳಿದ್ರೆ, 7 ಊರು ಜಾತ್ರೆ ಆಗಿದ್ದರಿಂದ ನಾವು ಮೇನ್ ರೋಡಲ್ಲಿ ಹೋಗೋಕ್ಕೆ ದಾರಿ ಇಲ್ಲ ಅಂತ ಹೇಳಿಬಿಟ್ಟು ಶಾರ್ಟ್ಕಟ್ಟಲ್ಲಿ ಬರೋದಕ್ಕೆ ಹೇಳಿದರು ಅಣ್ಣ. ಸೊ ಆ ಜಾಗದಲ್ಲಿ ಬರೀ ಮರ ಗಿಡಗಳಿದ್ವು ಮತ್ತು ಆ ಅಕ್ಕಿಗಳು ಚಿಲಿಪಿಲಿ ಕೇಳೋದಕ್ಕೆ ಸಖತ್ತಾಗಿತ್ತು. ವಿಲೇಜ್ ವೈಬ್ಸು. ಒಳಗಡೆ ಎಲ್ಲ ಕುರಿಮರಿಗಳು ಅದೆಲ್ಲನೂ ನೋಡ್ತಾ ಸಖತ್ ಕ್ಯೂಟಾಗಿತ್ತು. ನಮ್ಮ ಪುಟಾಣಿನೂ ಎಂಜಾಯ್ ಮಾಡ್ಕೊಂಡು ಬಂದ. ಇನ್ನು ಅಲ್ಲೋಗಿ ತಲುಪಿದ ತಕ್ಷಣ ಫಸ್ಟು ನಮ್ಮ ಶಿಲ್ಪ ಕರ್ಕೊಂಡೋಗಿ ಊಟಕ್ಕೆ ಕೂರಿಸಿದ್ಲು. ಊಟ ಮಾತ್ರ ತುಂಬಾ ಅಮೇಝಿಂಗ್ ಆಗಿತ್ತು. ಅದರಲ್ಲಿ ಸ್ಪೆಷಲಿ ನನಗೆ ಚಿಕನ್ ಮಂಚೂರಿಯನ್ ಮಾಡಿದರು. ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇನ್ನು ನಾನ್ ವೆಜ್ಜಲ್ಲಿ ಎಷ್ಟೊಂದು ವೆರೈಟೀಸ್ ಮಾಡಿದರು. ಎಲ್ಲ ಅಡುಗೆಗಳು ಸಖತ್ ಯಮ್ಮಿಯಾಗಿತ್ತು ಸೀರಿಯಸ್ಲಿ.
ಅಮ್ಮ ಭಯ ಬೀಳುತ್ತೆ ಇದು. ಚೆನ್ನಾಗೈತಲ್ಲ. ಅಯ್ಯೋ ಅವ್ರ ಮನೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಯಾಕೆ ಅಂತ ಹೇಳಿದ್ರೆ ಪುಟಾಣಿ ಕರುಗಳು ಮತ್ತು ಹಸು ಎಲ್ಲ ಸಖತ್ ಕ್ಯೂಟಾಗಿದ್ವು. ಆಗ ತಾನೇ ಇನ್ನೂ 1 ವಾರ ಆಗಿತ್ತಂತೆ ಕರು ಹಾಕಿ. ಆ ಕರು ಎಷ್ಟು ಮುದ್ದಾಗಿತ್ತು ಗೊತ್ತಾ, ವೆಲ್ವೆಟಿಯಾಗಿ. ನಂಗೆ ಸಖತ್ ಇಷ್ಟ ಆಯಿತು. ನಮ್ಮ ಜೊತೇಲಿ ನಮ್ಮ ಪುಟಾಣಿ ಕೂಡ ಸಖತ್ ಎಂಜಾಯ್ ಮಾಡ್ತಿದ್ದ. ಪಾಪ ಮುದ್ದು ಆಟಾಡ್ತಾ ಒಂದು ಸತಿ ಬಿದ್ದು ಕೂಡ ಹೋಗ್ಬಿಟ್ಟ. ಬೇಜಾರಾಗೋಯ್ತು. ಇನ್ನು ಇವತ್ತು ಹಾಕ್ಕೊಂಡಿರೋದು ಲಾಸ್ಟ್ ಇಯರ್ ಬರ್ಡೇ ಡ್ರೆಸ್ಸು. ಫಸ್ಟ್ ಇಯರ್ ಬರ್ಡೇ ಡ್ರೆಸ್ಸಲ್ಲಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದ ಅಂದರೆ ವಾವ್ ಮುದ್ದು. ಇನ್ನು ಸ್ವಲ್ಪ ಹೊತ್ತು ಫ್ಯಾಮಿಲಿ ಜೊತೆ ಎಲ್ಲ ಕೂತ್ಕೊಂಡು ಹರಟೆ ಹೊಡ್ಕೊಂಡಿದ್ವಿ. ಅದಾದಮೇಲೆ ನಾನು ಶಿಲ್ಪ ಯಾವುದಾದ್ರೂ ಒಂದು ರೀಲ್ ಮಾಡಬೇಕು ಅವಳು ಪ್ರೆಗ್ನೆಂಟ್ ಆಗಿರೋವಾಗ ಅಂತ ಹೇಳಿ ಆ ಓ ಮಲ್ಲಿಗೆ ಸಾಂಗ್ ಇದೆಯಲ್ಲ ಅದಕ್ಕೆ ರೀಲ್ ಮಾಡೋಣ ಅಂತೇಳಿ ಪಕ್ಕದಲ್ಲೇ ಅವ್ರ ತೋಟ ಇತ್ತೆ ಅಂತ ಕರ್ಕೊಂಡು ಹೋದ್ಲು. ಸಖತ್ ಖುಷಿ ಆಯಿತು ನನಗೆ. ಅಲ್ಲಿ ಮಾವಿನ ಮರ ಇತ್ತು, ಅದರಲ್ಲಿ ಬರೀ ಮಾವಿನಕಾಯಿಗಳೇ ಇದ್ವು. ಫೋಟೋಸ್ ತೊಗೊಳ್ಳೋದಕ್ಕೆ ಮತ್ತು ವೀಡಿಯೋಸ್ ಮಾಡೋದಕ್ಕೆ ಒಳ್ಳೆ ಸ್ಪಾಟ್ ಅಂತ ಅನ್ನಿಸ್ತು. ಈ ಹಳ್ಳಿಗಳ ಕಡೆ ಹೋದರೆ ಏನೋ ಒಂಥರ ಒಳ್ಳೆ ವೈಬ್ ಸಿಗುತ್ತಲ್ಲ ಆ ಥರ. ಬಟ್ ಅವ್ರು ಇರೋದು ಸಿಟಿನೇನೆ, ತುಂಬಾ ಒಳ್ಳೆ ಡೆವಲಪ್ಡ್ ಏರಿಯಾ. ಬಟ್ ನಾವು ಒಳಗಡೆಯಿಂದ ಹೋದ್ವಿ ಅಲ್ವಾ, ಸೊ ಅದಕ್ಕೇನೆ ಅಲ್ಲಿ ಆ ಎನ್ವಿರಾನ್ಮೆಂಟು ತುಂಬ ಇಷ್ಟ ಆಯಿತು ನನಗೆ. ಇನ್ನು ನಾನು ಶಿಲ್ಪ ರೀಲ್ ಮಾಡಬೇಕು ಅಂತ ಅಂದ್ಕೊಂಡ್ವಲ್ಲ, ಅದೇ ಟೈಮ್ಗೆ ಅವಳಿಗೆ ಪಾಪ ಕಾಲ್ ಬಂತು ಅಂತ ಹೋದ್ಲು. ಅಷ್ಟೊತ್ತವರೆಗೂ ನಾನು ನಮ್ಮ ಮನೆಯವರು ಫೋಟೋಸ್ ಕ್ಲಿಕ್ ಮಾಡಿಸ್ಕೋತಾ ಇದ್ವಿ. ಆ ಮಾವಿನ ಮರ ನೋಡಿ ಎಷ್ಟು ಆಸೆ ಆಗುತ್ತೆ. ಅದೆಲ್ಲ ಹಣ್ಣಾಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿರ್ತಿತ್ತಲ್ಲ ಅಂತ ಅನ್ನಿಸ್ತು. ಮಾವಿನ ಮರದಲ್ಲಿ ಮಾವಿನಕಾಯಿನ ಕಿತ್ಕೊಂಬರ್ಬೇಕು ಅಂತ ಯೋಚನೆ ತಲೆಯಲ್ಲೇ ಇತ್ತು. ಶಿಲ್ಪನೂ ಹೇಳಿದ್ಲು. ಬಟ್ ಆ ಫೋಟೋಸ್ ಇಡಿಸ್ಕೊಳ್ಳೋ ಅಂಥ ಸಂತೋಷದಲ್ಲಿ ಅದನ್ನು ಮರ್ತೇ ಹೋಗ್ಬಿಟ್ಟಿದ್ವಿ ಸೀರಿಯಸ್ಲಿ. ಬಟ್ ಅದೇನೋ ಗೊತ್ತಿಲ್ಲ, ಅವಳ ಹತ್ರ ಹೋದಾಗೆಲ್ಲನೂ ಮೈಂಡೇ ಬೇರೆ ಥರ ಆಗಿಬಿಡುತ್ತೆ. ಸಖತ್ ಫ್ರೀ ಆ್ಯಂಡ್ ರಿಲ್ಯಾಕ್ಸ್ಡಾಗಿ ಫೀಲ್ ಮಾಡ್ತೀನಿ ನಾನು. ಮನೇಲಿದ್ರೆ ಯಾವಾಗ ನೋಡಿದ್ರು ಏನಾದರೂ ಒಂದು ಕೆಲಸ ಮಾಡ್ತಿರೋದು ಅಥವಾ ಆಫೀಸ್ ವರ್ಕು ಸ್ಟ್ರೆಸ್ಸು ಅನ್ನೋ ಥರ. ಬಟ್ ಅವಳ ಜೊತೆಲಿದ್ದರೆ ಏನೋ ಒಂಥರ ಸಖತ್ ರಿಲ್ಯಾಕ್ಸ್ಡಾಗಿ ಫೀಲ್ ಆಗುತ್ತೆ. ಅದೇ ಅಲ್ವಾ ಫ್ರೆಂಡ್ಶಿಪ್ದು ಒಂದು ಶಕ್ತಿ ಅನ್ನೋದು. ಸೀರಿಯಸ್ಲಿ ಅವಳ ಹತ್ರ ತುಂಬಾ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ನನಗೆ. ನನಗೆ ತುಂಬ ದಿವಸದಿಂದ ಅವಳ ಜೊತೆಲಿ ಓ ಮಲ್ಲಿಗೆ ಸಾಂಗ್ ಇದೆಯಲ್ಲ ಅದಕ್ಕೆ ರೀಲ್ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಜಸ್ಟು ಒಂದೇ ಒಂದು ಟ್ರೈ ಮಾಡಿದ್ವಿ. ನನಗೆ ಗೊತ್ತು, ನಾನು ಜಸ್ಟ್ ಟ್ರೈ ಮಾಡಿದ್ದೀನಿ ಅಷ್ಟೇ. ನಾನು ನಾನ್ ಡ್ಯಾನ್ಸರು, ಅವಳಂತೂ ಸೂಪರ್ ಡ್ಯಾನ್ಸರು ಸೀರಿಯಸ್ಲಿ. ಕಾಲೇಜ್ ಟೈಮಲ್ಲಿ ಮಾಲಾಶ್ರೀ ಎಕ್ಸಾಕ್ಟಾಗಿ ಕಣ್ಣು ಮುಂದೆ ಬಂದು ನಿಂತ್ಕೊಳ್ಳೋ ರೇಂಜಿಗೆ ಡ್ಯಾನ್ಸ್ ಮಾಡ್ತಿದ್ಲು ಅವಳು. ಸೊ ಸಖತ್ ಖುಷಿ ಆಯಿತು. ಒಂದೇ ಒಂದು ಟ್ರೈಗೆ ಈ ಒಂದು ರೀಲ್ ಮಾಡೋಕ್ಕಾಯ್ತು ಅಷ್ಟೇನೆ. ಅವಳು ಬ್ಯುಸಿ ಇದ್ಲಲ್ವಾ, ಸೊ ಹಾಗೆ ಅವಳನ್ನ ಮಾತಾಡಿಸ್ಕೊಂಡು ಫ್ಯಾಮಿಲಿಯವ್ರ ಹತ್ರ ಎಲ್ಲ ಮಾತಾಡಿಸ್ಕೊಂಡು ಮನೆಗೆ ವಾಪಸ್ಸಾದ್ವಿ. ಅವಳನ್ನ ಬೆಸ್ಟ್ ಫ್ರೆಂಡಾಗಿ ಪಡೆಯೋದಕ್ಕೆ ನಾನು ಎಷ್ಟು ಪುಣ್ಯ ಮಾಡಿದ್ದೀನಿ. ಸೀರಿಯಸ್ಲಿ ಬ್ಲೆಸ್ಡ್ ಅಂತ ಫೀಲ್ ಆಗುತ್ತೆ ಎನಿ ಟೈಮು. ನಾವಿಬ್ಬರು ಜೊತೇಲಿರೋವಾಗ ಟೈಮ್ ಹೆಂಗೆ ಹೋಗುತ್ತಂತಲೇ ಗೊತ್ತಾಗಲಿಲ್ಲ. ಸೊ ಸಂಜೆ ಬರೋವಾಗ ಹಾಗೆ ಊಟ ಕೂಡ ಸ್ವಲ್ಪ ಪ್ಯಾಕ್ ಮಾಡಿ ಕೊಟ್ಟು ಕಳಿಸಿದ್ಲು. ನನಗೆ ಆ ಚಿಕನ್ ಮಂಚೂರಿಯನ್ ಇಷ್ಟ ಆಯಿತು ಅಂತ ಹೇಳಿದ್ನಲ್ವ, ಅದನ್ನು ಬಾಕ್ಸಿಗೆ ಹಾಕ್ಕೊಟ್ಟಿದ್ಲು. ಮತ್ತು ಸಾಂಬಾರುಗಳು ಸ್ವಲ್ಪ ಹಾಕ್ಕೊಟ್ಟಿದ್ಲು. ಮನೆಗೆ ಬಂದಮೇಲೆ ಇನ್ನೇನಪ್ಪ ಅಡುಗೆ ಮಾಡೋದು ಅಂತ ಹೇಳಿಬಿಟ್ಟು ಆ ಚಿಕನ್ ಮಂಚೂರಿಯನ್ನೇ ಯೂಸ್ ಮಾಡಿಕೊಂಡು ಫ್ರೈಡ್ ರೈಸ್ ಥರ ನಮ್ಮ ಮನೆಯವ್ರಿಗೆ ಅಮ್ಮಂಗೆ ಮಾಡಿಕೊಟ್ಟೆ. ಸೊ ಆವತ್ತಿನ ಡಿನ್ನರ್ ಮುಗಿಸ್ಕೊಂಡು ಸಿಂಪಲ್ಲಾಗಿ ಡೇನ ವೈಂಡ್ ಅಪ್ ಮಾಡಿದ್ವಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗು. ಈ ವ್ಲಾಗ್ನ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಬಯಸ್ತೀನಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.